ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಸ್ ರಿಗಾರ್ಡಿಂಗ್ ಮೋಟರ್ ಸೈಕಲ್ ಒಪಿನಿಯನ್ಸ್. ಸೊ ಐ ನೋ ನಿಮಗೆ ಏನು ಮಾತಾಡ್ತೀನಿ, ಒಪಿನಿಯನ್ನು ಯಾವಾಗಲೂ ನಾನು ಕೊಡ್ತಾ ಇರ್ತೀನಿ. ಮೋಟರ್ ಸೈಕಲ್ ಒಪಿನಿಯನ್ ಏನು ಸ್ಪೆಷಲ್ಲು ಅಂತ ನೀವು ಕೇಳ್ಬೋದು. ಬಟ್ ಫಸ್ಟ್ಲಿ ಮೋಟರ್ ಸೈಕಲ್ ಒಪಿನಿಯನ್ನ ಮಾತಾಡೋ ಮೊದಲು ಫಸ್ಟ್ಲಿ ಇನ್ ಜನರಲ್ ಒಪಿನಿಯನ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಆ್ಯಂಡ್ ನಂದು ಪರ್ಸ್ಪೆಕ್ಟಿವಿಂದ ಏನು ಅಂತ ಹೇಳ್ಬಿಡ್ತೀನಿ. ಬಿಕಾಸ್ ಎವ್ರಿ ಟೈಮ್ ನಾನು ಹೇಳ್ತೀನಿ ಇದು ನನ್ನ ಒಪಿನಿಯನ್ ಅಂತ. ಸೊ ವೆನೆವರ್ ಐ ಸೇ ಒಪಿನಿಯನ್, ವಾಟ್ ಡಸ್ ಇಟ್ ಮೀನ್? ಒಪಿನಿಯನ್ ಅಂದರೆ ಐ ವುಡ್ ಸೇ ಇಟ್ ಈಸ್ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಮೋಟರ್ ಸೈಕಲು ಇದು ಬಂದ್ಬಿಟ್ಟು ಒಂದು ರೆಕಮೆಂಡೇಷನ್ನು. ಸೊ ಬೇಸ್ಡ್ ಆನ್ ನಂದು ಮೇ ಬಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ನಂದು ಥಾಟ್ ಪ್ರೊಸೆಸ್ಸು, ನಂದು ಬಯಾಸಸ್ಸು. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗಿಂದ ನಾನು ನಿಮಗೆ ಒಂದು ರೆಕಮೆಂಡೇಷನ್ನು, ಸಜೆಷನ್ನು, ಯು ಕ್ಯಾನ್ ಸೇ ವಾಟ್ ಎವರು, ಐ ಆಮ್ ಗಿವಿಂಗ್ ಇಟ್ ಟು ಯು. ಸೊ ದ್ಯಾಟ್ ಈಸ್ ವಾಟ್ ಒಪಿನಿಯನ್ ಇಸ್. ಆ್ಯಂಡ್ ಒಪಿನಿಯನು ಆರ್ ವೆರಿ ಇಂಪಾರ್ಟೆಂಟು. ತುಂಬ ಜನ ಕೇಳ್ಬೋದು ಒಪಿನಿಯನ್ ಇಂಪಾರ್ಟೆಂಟಾ ಅಲ್ವಾ, ನಿಂಗೆ ಗೊತ್ತಿದ್ದರೆ ಮಾತ್ರ ಒಪಿನಿಯನ್ ಕೊಡಬೇಕಾ, ಗೊತ್ತಿಲ್ಲ ಅಂದರೆ ಒಪಿನಿಯನ್ ಕೊಡಬಾರ್ದಾ, ಆರ್ ವಾಟ್ ಎವರ್, ಅರ್ಧಂಬರ್ಧ ಗೊತ್ತಿದ್ದರೆ ಒಪಿನಿಯನ್ ಕೊಡಬೇಕಾ, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಕ್ವಶನ್ ಮಾರ್ಕ್ ಇದೆ. ಆ್ಯಂಡ್ ಅದರ ಬಗ್ಗೆನೇ ಇವತ್ತು ಡಿಸ್ಕಸ್ ಮಾಡ್ತೀನಿ, ಡಿಫರೆಂಟ್ ಒಪಿನಿಯನ್ ಮೇಕರ್ಸ್ ಬಗ್ಗೆ. ಒಪಿನಿಯನ್ ಮಾಡೋದು ನನ್ನ ಒಪಿನಿಯನ್ಲಿ ತುಂಬಾ ಇಂಪಾರ್ಟೆಂಟು, ಎಸ್ಪೆಷಲಿ ಇನ್ ಜನರಲ್ ನಾನು ಹೇಳ್ತಾ ಇರೋದು. ಬಿಕಾಸ್ ಒಪಿನಿಯನ್ಸಿಂದನೇ ಆ್ಯಕ್ಚುಲಿ ವರ್ಲ್ಡ್ ಶೇಪಪ್ ಆಗುತ್ತೆ. ನಿಮ್ಮದು ಒಂದು ಒಪಿನಿಯನ್ನು ಮೇ ಬಿ ಜನರು ಕೇಳಿಬಿಟ್ಟು ಅವರಲ್ಲೂ ಓಕೆ ನಿನ್ನ ಪರ್ಸ್ಪೆಕ್ಟಿವ್ನ ಕೇಳಿ ಓಕೆ ದಿಸ್ ಇಸ್ ವಾಟ್ ಇಟ್ ಈಸ್, ಸೊ ಯೋಚನೆ ಮಾಡಿಲ್ಲ, ಕರೆಕ್ಟ್ ಅಲ್ವಾ ಅಂತ ದೇ ವಿಲ್ ಟಾಕ್ ಮೋರ್ ಅಬೌಟ್ ಇಟ್. ಆ್ಯಂಡ್ ಒಪಿನಿಯನ್ಸ್ ಮೇಲೆ ದೇಶ ನಡೀತದೆ, ದೇಶದಲ್ಲಿ ಲೀಡರ್ಸು ಡಿಸಿಷನ್ ಮಾಡ್ತಾರೆ, ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ವಾಟ್ ಎವರ್. ಬಟ್ ದೇಶದ್ದು ಪೊಸಿಷನ್ ಚೇಂಜ್ ಆಗುತ್ತೆ, ವರ್ಲ್ಡ್ದು ಪೊಸಿಷನ್ ಚೇಂಜ್ ಆಗುತ್ತೆ, ಜಗತ್ತಿನ ಪೊಸಿಷನ್ ಚೇಂಜ್ ಆಗುತ್ತೆ ಬಿಕಾಸ್ ಆಫ್ ಅವರ್ ಒಪಿನಿಯನ್ಸು. ಆ್ಯಂಡ್ ಹ್ಯೂಮನ್ಸು ಇರೋದೇ ಒಪಿನಿಯನ್ಸ್ ಕೊಡೋಕ್ಕೆ. ಆ್ಯಂಡ್ ಸರಿ ತಪ್ಪು ಅಂತ ಇಲ್ಲ ಒಪಿನಿಯನಲ್ಲಿ, ಮೆನಿ ಟೈಮ್ಸು ಅದು ಆ ಸಿಚುವೇಷನ್ಗೆ ಸರಿ ಇರುತ್ತೆ, ಆ ಸಿಚುವೇಷನ್ಗೆ ತಪ್ಪಾಗುತ್ತೆ. ಬಟ್ ಒಪಿನಿಯನ್ಸ್ ತುಂಬಾ ಇಂಪಾರ್ಟೆಂಟು. ಆಲ್ವೇಸ್ ಗಿವ್ ಯುವರ್ ಒಪಿನಿಯನ್ಸು, ಈವನ್ ಇಫ್ ಯು ನೋ ಆರ್ ಈವನ್ ಇಫ್ ಯು ಡೋಂಟ್ ನೋ, ಆರ್ ನಿಮ್ಗೆ ಅರ್ಧಂಬರ್ಧ ಗೊತ್ತಿದ್ರು ನಿಮ್ಮ ಒಪಿನಿಯನ್ಸ್ನ ನೀವು ಕೊಡಲೇಬೇಕು. ಸೊ ಎನಿವೇ, ಇವತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್ ಮೇಕರ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ನಾನು 5 ಡಿಫ್ರೆಂಟ್ ಟೈಪ್ಸ್ ಆಫ್ ಒಪಿನಿಯನ್ ಮೇಕರ್ಸ್ ಬಗ್ಗೆ ಮಾತಾಡ್ತೀನಿ ಇನ್ ಮೋಟರ್ ಸೈಕಲ್ ವರ್ಲ್ಡಲ್ಲಿ. ಸೊ ಈ 5 ಟೈಪ್ ಆಫ್ ಒಪಿನಿಯನ್ ಮೇಕರ್ಸ್ ಬಗ್ಗೆ ನೀವು ಯಾವ ಥರ ಪರ್ಸ್ಪೆಕ್ಟಿವ್ ಇಟ್ಕೋಬೇಕಂತ ಒಪಿನಿಯನ್ ಇವತ್ತು ಕೊಡ್ತೀನಿ ನಾನು. ಎಸ್, ಒಪಿನಿಯನ್ ಮೇಕರ್ಸ್ ಮೇಲೆ ಒಪಿನಿಯನ್ ಕೊಡ್ತೀನಿ ನಾನು. ಸೊ ಫಸ್ಟ್ ಟೈಪ್ ಆಫ್ ಒಪಿನಿಯನ್ ಮೇಕರ್ಸ್ ಆರ್ ಅನ್ರಿಲೇಟೆಡ್ ಒಪಿನಿಯನ್ ಮೇಕರ್ಸು. ಸೊ ಏನು ಅನ್ರಿಲೇಟೆಡ್ ಒಪಿನಿಯನ್ ಮೇಕರ್ಸ್ ಅಂದರೆ, ಇವರು ಏನು ಅಂದರೆ ಡಿಫ್ರೆನ್ಸು ಕಂಪೇರ್ ಟು ಅದರ್ ಒಪಿನಿಯನ್ ಮೇಕರ್ಸು, ದೇ ಆರ್ ನಾಟ್ ನೆಸೆಸರಿಲಿ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ಐ ವುಡ್ ಸೇ ಮೋಟರ್ ಸೈಕಲ್ಲು ಆರ್ ಮೋಟರ್ ಸೈಕ್ಲಿಂಗ್ ವರ್ಲ್ಡು, ಆರ್ ಮೇ ಬಿ ಇಂಟ್ರೆಸ್ಟ್ ಇದೆ ಬಟ್ ಅವರು ಜಾಸ್ತಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಅವ್ರದ್ದು ಕೋರ್ ಐ ವುಡ್ ಸೇ ಒಪಿನಿಯನ್ಸು ಅದಕ್ಕೆ ರಿಲೇಟೆಡ್ ಆಗಿರಲ್ಲ. ಮೆಜಾರಿಟಿ ಆಫ್ ದ ಒಪಿನಿಯನ್ಸ್ ಅವ್ರದ್ದು ಡಿಫ್ರೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಯಾರಾದರೂ ಗ್ಯಾಜೆಟ್ಸು, ಎಲೆಕ್ಟ್ರಾನಿಕ್ಸ್ ಬಗ್ಗೆ ಒಬ್ಬ ಇನ್ಫ್ಲುಯೆನ್ಸರ್ ಇದ್ದಾನೋ, ಯೂಟ್ಯೂಬರು, ಸೊ ಅವನು ಸಡನ್ಲಿ ಒಂದು ಮೋಟರ್ ಸೈಕಲ್ ಬಗ್ಗೆ ಒಪಿನಿಯನ್ ಕೊಟ್ಟರೆ ಹೌ ಶುಡ್ ಯು ರೆಸ್ಪಾಂಡ್ ಟು ದ್ಯಾಟ್ ಅಂತ. ಸೊ ಬೇಸಿಕಲಿ ಆ ಥರ ಹೇಳ್ತಾ ಇರೋದು ಅನ್ರಿಲೇಟೆಡ್ ಅಂದರೆ ಅದು. ಸೊ ಹಿ ಮೈಟ್ ನಾಟ್ ನೋ ದ್ಯಾಟ್ ಮಚ್ ಅಬೌಟ್ ದ ಮೋಟರ್ ಸೈಕಲ್, ಬಟ್ ಅವ್ನು ರೀಸೆಂಟ್ಲಿ ಒಂದು ಮೋಟರ್ ಸೈಕಲ್ ಬೈ ಮಾಡಿರ್ಬೋದು, ಆರ್ ಮೇ ಬಿ ಅವನು ರೈಡ್ ಮಾಡಿರ್ಬೋದು, ಆರ್ ಅವ್ನ ಒಪಿನಿಯನ್ನ ಆ್ಯಕ್ಚುಲಿ ನೀವು ಕನ್ಸಿಡರ್ ಮಾಡಬೇಕು, ಅವ್ರು ಏನಕ್ಕೆ ಅವ್ನು ಒಪಿನಿಯನ್ ಕೊಡ್ತಾ ಇದ್ದಾನೆ ಅಂತ ನೀವು ಕೇಳ್ಬೋದು. ಸೊ ನಂದು ಏನು ಒಪಿನಿಯನ್ ಅಂದರೆ ರಿಗಾರ್ಡಿಂಗ್ ದೀಸ್ ಕೈಂಡ್ ಆಫ್ ಒಪಿನಿಯನ್ ಮೇಕರ್ಸು, ಫಸ್ಟ್ಲಿ ಯಾರಾದ್ರೂ ಇನ್ ದಿಸ್ ವರ್ಲ್ಡು ಏನೇ ನಾಲೆಜ್, ಎಷ್ಟೇ ಕಮ್ಮಿ ನಾಲೆಜ್ ಇದ್ರೂ ಆರ್ ಜಸ್ಟ್ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸ್ ಇದ್ರೂ, ಲೆಟ್ ದೆಮ್ ಗಿವ್ ದ ಒಪಿನಿಯನ್ ಅಂತ ನನ್ನ ಒಪಿನಿಯನ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಹೌ ಸೀರಿಯಸ್ಲಿ ಯು ಶುಡ್ ಟೇಕು ಅದನ್ನು ನಿಮ್ಮ ಮೇಲೆ ಬಿಟ್ಟಿರೋದು. ಸೊ ಇಂಥವ್ರ ಬಗ್ಗೆ ನನ್ನ ಒಪಿನಿಯನಲ್ಲಿ ಜಾಸ್ತಿ ಸೀರಿಯಸ್ ಆಗೋ ಅವಶ್ಯಕತೆ ಇಲ್ಲ, ಎಸ್ಪೆಷಲಿ ಇಫ್ ಯು ಆರ್ ಕನ್ಸಿಡರಿಂಗ್ ಟು ಬೈ ಅ ಮೋಟರ್ ಸೈಕಲ್ ಬೇಸ್ಡ್ ಆನ್ ದೀಸ್ ಪೀಪಲ್ ಒಪಿನಿಯನ್. ಐ ಥಿಂಕ್ ಇಟ್ ಇಸ್ ಅ ಬಿಟ್ ಟು ಮಚ್. ಸೊ ಮೇ ಬಿ ನಿಮ್ಮದು ಫೇವ್ರೇಟ್ ಹೀರೋ ಇರ್ಬೋದು, ಅವ್ರ ಫೇವ್ರೇಟ್ ಪರ್ಸನ್ ಇರ್ಬೋದು ಸಮ್ವೇರ್ ಡೌನ್ ದ ಲೈನು. ಸೊ ಅವರು ಒಂದು ಗಾಡಿ ಬಗ್ಗೆ ಒಪಿನಿಯನ್ ಕೊಡ್ತಾ ಇದ್ದಾರೆ ಅಂದರೆ, ಎಸ್, ನಿಮಗೆ ಆಬ್ವಿಯಸ್ಲಿ ಇಫ್ ಯು ಆರ್ ಅ ಫ್ಯಾನ್ ಆಫ್ ದಟ್ ಪರ್ಸನು, ಆರ್ ಮೇ ಬಿ ನಿಮಗೆ ಅವ್ರದ್ದು ಬೇರೆ ಕಂಟೆಂಟ್, ಮೇ ಬಿ ಅವ್ರದ್ದು ಕಾಮಿಡಿ ಮಾಡೋ ಕಂಟೆಂಟ್ ಇಷ್ಟ, ಆರ್ ಮೇ ಬಿ ಅವರು ವಾಟ್ ಎವರ್ ಎಂಟರ್ಟೈನ್ಮೆಂಟಲ್ಲೋ ಅವ್ರ ನಾಲೆಜ್ ಕೊಡೋ ಕಂಟೆಂಟ್ ಇಷ್ಟ ಇದೆ, ಅದರಿಂದ ನೀವು ಡಿಸಿಷನ್ ಮಾಡಬೇಕಂತ ಇದ್ದೀರ ಅಂತ ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಎಂಡ್ ಆಫ್ ದ ಡೇ ಐ ವುಡ್ ಸೇ ದಟ್ ಅವ್ರದ್ದು ಒಪಿನಿಯನ್ಸು ಐ ವುಡ್ ಸೇ ಅಷ್ಟೊಂದು ವೇಟೇಜ್ ಹೋಲ್ಡ್ ಮಾಡಲ್ಲ, ಎಸ್ಪೆಷಲಿ ನೀವು, ಬಿಕಾಸ್ ಅವ್ರದ್ದು ಕೋರ್ ಒಪಿನಿಯನ್ಸು ಬೇರೆದಲ್ಲಿರುತ್ತೆ. ಮೇ ಬಿ ಅವರು ಕಾಮಿಡಿಯಲ್ಲಿ ಚೆನ್ನಾಗಿ ಒಪಿನಿಯನ್ ಕೊಡ್ಬೋದು, ಅವ್ರದ್ದು ಇನ್ಫಾರ್ಮೇಷನ್ ಅವ್ರದ್ದು ಏನು, ಫಾರ್ ಎಕ್ಸಾಂಪಲ್ ಗ್ಯಾಜೆಟ್ಸ್ ಬಗ್ಗೆ ಒಪಿನಿಯನ್ ಕೊಡೋದು ಅದ್ರಲ್ಲಿ ಚೆನ್ನಾಗಿ ಕೊಡ್ಬೋದು. ಇದರಲ್ಲಿ ಅವರು ಕರೆಕ್ಟಾಗಿ ಕೊಡ್ತಾರೆ ಅಂತ ಏನೂ ಇರಲ್ಲ. ಬಟ್ ಎಂಡ್ ಆಫ್ ದ ಡೇ ಇಟ್ ಡಸಂಟ್ ಮೀನ್ ದಟ್ ಅವ್ರ ಒಪಿನಿಯನ್ ವ್ಯಾಲಿಡ್ ಇಲ್ಲ ಅಂತಲ್ಲ. ಬಿಕಾಸ್ ಮೇ ಬಿ ಅವ್ರು ಒಂದೊಂದ್ಸಲಿ ಏನಾಗುತ್ತೆ ಅಂದರೆ, ಈ ಥರ ಪೀಪಲ್, ಅನ್ರಿಲೇಟೆಡ್ ಪೀಪಲ್ ಏನಾಗುತ್ತೆ ಅಂದರೆ, ದೇ ಮೈಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಸಮ್ಟೈಮ್ಸು, ವಿಚ್ ಮೈಟ್ ಆ್ಯಕ್ಚುಲಿ ಬೇರೆ ಒಪಿನಿಯನ್ ಮೇಕರ್ಸ್ ಬಗ್ಗೆ ನಾನು ಇನ್ನೂ ಮಾತಾಡ್ತೀನಿ ನೋಡಿ. ಅವ್ರ ಹತ್ರ ನೀವು ಅವ್ರ ಒಪಿನಿಯನ್ನ ಕೇಳ್ಬೋದು. ಓಕೆ, ಇವ್ರು ಈ ಥರ ಒಪಿನಿಯನ್ ಕೊಟ್ಟಿದ್ದಲ್ಲ, ಲೆಟ್ ದೆಮ್ ಆಸ್ಕ್ ದಿಸ್ ಒಪಿನಿಯನ್. ಬಟ್ ನಾಟ್ ನೆಸೆಸರಿಲಿ ಆಲ್ವೇಸ್ ಅವ್ರು ಹೇಳೋದು ಕರೆಕ್ಟ್ ಆಗಿರುತ್ತೆ. ಸಮ್ಟೈಮ್ಸ್ ಅವರು ಕಾಮಿಡಿ ಒಪಿನಿಯನ್ಸು ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಯಾರಾದ್ರು ಹೇಳ್ಬೋದು, ಡಸ್ ಮೋಟರ್ ಸೈಕಲ್ ಸೂಟ್ ಮ್ಯಾನಾ, ಮೋಟರ್ ಸೈಕಲ್ಗೆ ಮ್ಯಾನ್ಲಿಯಾಗಿ ಕಾಣಲ್ಲ,
ಈ ಥರ ಯಾರೋ ಒಬ್ಬರು ಒಪಿನಿಯನ್ ಕೊಡ್ಬೋದು, ವಿಚ್ ನಿಮಗೆ ಟ್ರಿಗರ್ ಆಗಿಬಿಡ್ಬೋದು. ಏನು ಗುರು ಏನು ಹೇಳ್ತಿರ್ತಾನೆ ಏನು, ವಾಟ್ ಇಸ್ ದಿಸ್ ಬಕ್ವಾಸ್ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಎಂಡ್ ಆಫ್ ದ ಡೇ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವ್ರು ಅನ್ರಿಲೇಟೆಡ್ ಪರ್ಸನು, ಅವರು ರೆಗ್ಯುಲರ್ ಆಗಿ ಅದ್ರ ಬಗ್ಗೆ ಒಪಿನಿಯನ್ ಕೊಡೋಲ್ಲ. ಬಟ್ ಏನೋ ಅಪರೂಪ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಅವ್ರ ಬಗ್ಗೆ ಅವ್ರನ್ನ ತೊಂದರೆ ಕೊಡೋಕೆ ಹೋಗಬೇಡಿ, ಬಿಕಾಸ್ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ. ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಮೋಟರ್ ಸೈಕ್ಲಿಂಗು, ಅವ್ರು ಆಬ್ವಿಯಸ್ಲಿ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಒಪಿನಿಯನ್, ಲೆಟ್ ದೆಮ್ ಟೆನ್, ಬಟ್ ನೀವು ಅಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಡಿ ಅಷ್ಟೇ. ಸೊ ದಟ್ ಈಸ್ ದ ಥಿಂಗು. ಬಟ್ ಸರ್ಟನ್ ಟೈಮ್ಸ್, ಫಾರ್ ಎಕ್ಸಾಂಪಲು ಕೆಲವರು ಹೇಳ್ಬೋದು ನನಗೆ ನೆಕ್ಸ್ಟ್ ಬರುವಂಥ EV ಮೋಟರ್ ಸೈಕಲ್ ತುಂಬ ಇಷ್ಟ, ನಾನು ರೈಡ್ ಮಾಡಿದೆ ಚೆನ್ನಾಗಿದೆ ಅಂತ. ಬಟ್ ಅವ್ರಿಗೆ ಮೇ ಬಿ ಅವ್ರು ರೈಡೇ ಮಾಡಿರಲ್ಲ, ಮೇ ಬಿ ಪೆಟ್ರೋಲ್ ಮೋಟರ್ ಸೈಕಲ್ಲು. ಬಟ್ ಮೇ ಬಿ ಅವ್ರ ಒಪಿನಿಯನ್ನ ನೀವು ಬೇರೆ ಒಪಿನಿಯನ್ ಮೇಕರ್ಸ್ ಕೇಳಬೇಕಾಗ್ಬೋದು, ಬಿಕಾಸ್ ಅವ್ರು ಹೇಳಿರೋದು ಕಂಪ್ಲೀಟ್ಲಿ ರಾಂಗು ಇರಲ್ಲ, ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸು ಕರೆಕ್ಟು ಇರ್ಬೋದು. ಸೊ ಆ ಥರ ಸಿನಾರಿಯೋಸು ಇರುತ್ತೆ. ಸೊ ಅನ್ರಿಲೇಟೆಡ್ ಒಪಿನಿಯನ್ ಮೇಕರ್ಸು, ಲೆಟ್ ದೆಮ್ ಗಿವ್ ಒಪಿನಿಯನ್ನು, ಡೋಂಟ್ ಟೇಕ್ ದೆಮ್ ದಟ್ ಸೀರಿಯಸ್ಲಿ. ಬಟ್ ಮೇ ಬಿ ಸಮ್ಟೈಮ್ಸ್ ದೇರ್ ಒಪಿನಿಯನ್ ಮೈಟ್ ಬಿ ಔಟ್ ಆಫ್ ದ ಬಾಕ್ಸು, ಅನ್ರಿಲೇಟೆಡ್ ಆಗಿದ್ರೂ, ಆ್ಯಂಡ್ ಇಟ್ ಮೈಟ್ ಆ್ಯಕ್ಚುಲಿ ಇನ್ಫ್ಲುಯೆನ್ಸ್ ದ ಅದರ್ ಒಪಿನಿಯನ್ ಮೇಕರ್ಸ್ ಆಲ್ಸೋ ಸಮ್ಟೈಮ್ಸ್, ಸರ್ಟನ್ ಟೈಮ್ಸು. ದಟ್ ಈಸ್ ಸಮಥಿಂಗ್ ನಾನು ಹೇಳೋಣ ಅಂತ ಇದ್ದೆ. ಸೊ ನೆಕ್ಸ್ಟ್ ಸೆಟ್ ಆಫ್ ಒಪಿನಿಯನ್ ಮೇಕರ್ಸು, ನಾನು ಆ ಒಪಿನಿಯನ್ ಮೇಕರ್ಗೆ ಬಿಲಾಂಗ್ ಮಾಡ್ತೀನಿ ಅಂತ ಅನ್ಕೋತೀನಿ. ದಟ್ ಈಸ್ ದ ಎಂಥೂಸಿಯಾಸ್ಟಿಕ್ ಒಪಿನಿಯನ್ ಮೇಕರ್ಸು. ಸೊ ಆಬ್ವಿಯಸ್ಲಿ ನೀವು ಒಂದು ಮೋಟರ್ ಸೈಕಲ್ ಬಗ್ಗೆ ಒಂದು ಎಂಥೂಸಿಯಾಸಮ್ ಇದೆ, ನೀವು ಮೋಟರ್ ಸೈಕಲ್ ಓಡಿಸ್ತೀರಾ ಸಾಕಷ್ಟು ಟೈಮು, ಆ್ಯಂಡ್ ಯು ಹ್ಯಾವ್ ಇಂಟ್ರೆಸ್ಟ್ ಓವರ್ ದ ಪ್ರೋಗ್ರೆಸ್ ಆಫ್ ಹೌ ಮೋಟರ್ ಸೈಕಲ್ಸ್ ಆರ್ ಕಮಿಂಗ್ ಔಟು, ಏನು ಮ್ಯಾನುಫ್ಯಾಕ್ಚರರ್ಸ್ ಯಾವ ಥರ ಮೋಟರ್ ಸೈಕಲ್ ಮಾಡ್ತಾ ಇದ್ದಾರೆ, ಏನೇನು ಅಪ್ಡೇಟ್ಸ್ ಕೊಡಬೇಕು, ಏನೇನು ಡಿಫಿಷಿಯನ್ಸಿ ಇದೆ, ಯಾವ ಥರ ರಿಸಾಲ್ವ್ ಮಾಡಬೇಕು. ಅದೇ ಗ್ಲೋಬಲ್ ಒಪಿನಿಯನ್, ಲೈಕ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೋಟರ್ ಸೈಕಲ್ ಹೆಂಗಿದೆ ಯಾವ ಥರ ಇದೆ ಅಂತಲ್ಲ, ಮೋಟರ್ ಸೈಕಲ್ಸು ಯಾವ ಥರ ಫ್ಯೂಚರಲ್ಲಿ ಇರಬೇಕು, ಕರೆಂಟ್ ಟೈಮ್ಸಲ್ಲಿ ಏನು ಇಶ್ಯೂ ಇದೆ, ವಿಚ್ ಈಸ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್ಸು, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ನಾವು ತುಂಬ ಪ್ಯಾಷನೇಟಾಗಿ ಒಪಿನಿಯನ್ ಕೊಡ್ತೀವಿ. ಆ್ಯಂಡ್ ಆಲ್ಸೋ ಟು ಆಲ್ ದ ಪೀಪಲ್ ಹೂ ಆರ್ ಪ್ಲಾನಿಂಗ್ ಟು ಓನ್ ದ ಮೋಟರ್ ಸೈಕಲ್ ಆಲ್ಸೋ ನಾವು ಒಪಿನಿಯನ್ ಕೊಡ್ತೀವಿ, ಸೊ ದಟ್ ಅವರು ವೆನೆವರ್ ದೆ ಬೈ ದ ಮೋಟರ್ ಸೈಕಲ್ ದಿ ಎಕ್ಸ್ಪೀರಿಯನ್ಸ್ ದೋಸ್ ಅಮೇಝಿಂಗ್ ಫೀಲಿಂಗ್ ವಿತ್ ಅ ಮೋಟರ್ ಸೈಕಲ್ ಅಂತ. ಸೊ ಅದಕ್ಕೋಸ್ಕರ ನಾವು ಇದೆಲ್ಲ ಕನ್ವೆ ಮಾಡ್ತೀವಿ ಟು ಅವರ್ ಐ ವುಡ್ ಸೇ ಫಾಲೋವರ್ಸ್ ಅಂತ ಹೇಳಲ್ಲ, ನಾನು ನಂದು ಅವಶ್ಯ ಸಬ್ಸ್ಕ್ರೈಬರ್ಸ್ ಅನ್ನ ಫಾಲೋವರ್ಸ್ಗಿಂತ ಐ ವುಡ್ ಸೇ ಮೈ ಕಮ್ಯುನಿಟಿ ಅಂತ ಹೇಳ್ತೀನಿ, ಆರ್ ಪೀಪಲ್ ಹೂ ಬಿಲೀವ್ ಇನ್ ಆರ್ ಲೈಕ್ ಅಟ್ಲೀಸ್ಟ್ ದೇ ಹ್ಯಾವ್ ಇಂಟ್ರೆಸ್ಟ್ ಇನ್ ಮೈ ಒಪಿನಿಯನ್ಸ್ ಅಂತ ಹೇಳ್ಬೋದು. ಸೊ ಅಂಥವ್ರಿಗೆ ನಾನು ಆಬ್ವಿಯಸ್ಲಿ ಐ ಆಮ್ ವೆರಿ ಸೀರಿಯಸ್ ಅಬೌಟ್, ಅಂದರೆ ಆಬ್ವಿಯಸ್ಲಿ ನಾವು ತುಂಬ ಥಾಟ್ಫುಲ್ಲಾಗಿ ಕೊಡ್ತೀವಿ ಒಪಿನಿಯನ್ಸ್, ಬಿಕಾಸ್ ನಾವು ಸುಮ್ಮನೆ ಯಾವುದೋ ಒಂದು ಗಾಡಿ ಇಷ್ಟ ಆಗಿಬಿಟ್ಟಿದೆ, ಎಲ್ಲ ಚೆನ್ನಾಗಿದೆ, ತುಂಬ ನಾವು ಲೈಕ್ ಬ್ಯಾಲೆನ್ಸ್ಡ್ ಆಗಿರಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಸ್ವಲ್ಪ ಮೇ ಬಿ ಕಾಂಟ್ರಾಸ್ಟಿಂಗ್ ಒಪಿನಿಯನ್ ಕೊಡ್ಬೋದು, ಸ್ವಲ್ಪ ನಾವು ಐ ವುಡ್ ಸೇ ಕಾಂಟ್ರವರ್ಷನ್ ಅಂತ ಹೇಳಲ್ಲ, ಮೇ ಬಿ ಆಪೋಸಿಟ್ ಒಪಿನಿಯನ್ಸ್ ಕೊಡ್ಬೋದು. ಲೈಕ್ ನಮ್ಮದೇ ಲೈಕ್ ಕಮ್ಯುನಿಟಿಯಲ್ಲಿ ಡಿಫ್ರೆನ್ಸ್ ಇನ್ ಒಪಿನಿಯನ್ ಇರುತ್ತೆ, ಒಬ್ಬೊಬ್ಬರದ್ದು ಒಪಿನಿಯನ್ಸು ಒಬ್ಬೊಬ್ಬರಿಗೆ ಸೂಟ್ ಆಗದೆ ಇರ್ಬೋದು. ನಮ್ಮದೇ ಕಮ್ಯುನಿಟಿಯಲ್ಲಿ ಡಿಫ್ರೆನ್ಸ್ ಇನ್ ಒಪಿನಿಯನ್ ಇರುತ್ತೆ. ಸೊ ದ್ಯಾಟ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಬಿ ದೇರ್. ಬಟ್ ಸ್ಟಿಲ್ ನಮ್ಮ ಒಪಿನಿಯನ್ಸ್ನ ನೀವು ಯಾವ ಥರ ನೋಡಬೇಕು ನೀವು ಆ್ಯಸ್ ಅ ವ್ಯೂವರು, ಬಿಕಾಸ್ ನೀವು ನಮ್ಮ ಡಿಸಿಷನ್ ಮೇಲೆ ನೀವು ಇನ್ ಕೇಸ್ ಮೋಟರ್ ಸೈಕಲ್ ಬೈ ಮಾಡಬೇಕಂತ ಇದ್ದೀರಾ ಅಂದರೆ ಹೌ ಶುಡ್ ಯು ಲುಕ್ ಎಟ್ ಅವರ್ ಒಪಿನಿಯನ್. ಸಿ ನಮ್ಮದ್ರಲ್ಲಿ ಟು ಬಿ ವೆರಿ ಆನೆಸ್ಟು ದೇರ್ ವಿಲ್ ಬಿ ಸರ್ಟನ್ ಸೆಟ್ ಆಫ್ ಬಯಾಸಸ್ ಡೆಫಿನೆಟ್ಲಿ, ಬಿಕಾಸ್ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ನಾನೊಬ್ಬ ರೆಟ್ರೋ ಮೋಟರ್ ಸೈಕಲ್ ಎಂಥೂಸಿಯಾಸ್ಟು. ಸೊ ನಾನು ಮೇ ಬಿ ರೆಟ್ರೋ ಮೋಟರ್ ಸೈಕಲ್ ಬಗ್ಗೆ ಒಂದು ಎಂಥೂಸಿಯಾಸ್ಟಿಕ್ ಆಗಿ ಒಪಿನಿಯನ್ ಕೊಡ್ಬೋದು, ಬಟ್ ನಾನು ಸ್ಪೋರ್ಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಮೇ ಬಿ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಒಪಿನಿಯನ್ ಕೊಡೋಲ್ಲ, ಬಟ್ ಒಪಿನಿಯನ್ ಕೊಡೋದನ್ನ ಕೊಟ್ಬಿಡ್ತೀನಿ ನನಗೇನು ಅನಿಸುತ್ತೆ ಅಂತ. ಸೊ ನೀವು ಡಿಸೈಡ್ ಮಾಡಬೇಕಾಗುತ್ತೆ ನನ್ನ ಒಪಿನಿಯನ್ನ ಎಷ್ಟು ಲೆವೆಲ್ ಆಫ್ ಸೀರಿಯಸ್ನೆಸ್ಸಲ್ಲಿ ತೊಗೋಬೇಕು. ಬಟ್ ನಮ್ಮ ಒಪಿನಿಯನ್ಸಿಂದ ಟು ಬಿ ವೆರಿ ಆನೆಸ್ಟ್ ನಿಮಗೆ ಜಸ್ಟ್ ಒಂದು ಪಾಯಿಂಟರ್ ಸಿಗ್ತದೆ. ಓಕೆ, ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ ನಿಮಗೆ ಟು ಡಿಬೇಟ್ ಅಬೌಟ್ ಮೆನಿ ಟಾಪಿಕ್ಸು. ನಾವು ಡಿಸ್ಕಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ ರ್ಯಾದರ್ ದ್ಯಾನ್ ನಮ್ಮ ಒಪಿನಿಯನ್ಸಿಂದ ಐ ವುಡ್ ಸೇ ನಿಮ್ಮದು ಆಬ್ವಿಯಸ್ಲಿ ಬೈಯಿಂಗ್ ಡಿಸಿಷನ್ ಕಂಪ್ಲೀಟ್ಲಿ ಡಿಪೆಂಡ್ ಆಗಬಾರ್ದು. ನಾವು ಜಸ್ಟ್ ಕಾನ್ವರ್ಸೇಷನ್ ಸ್ಟಾರ್ಟರ್ಸ್ ಅಷ್ಟೇ ಬಿಟ್ಟರೆ ವಿ ಆರ್ ನಾಟ್ ನೆಸೆಸರಿಲಿ ಐ ವುಡ್ ಸೇ ಒಂದು ಕರೆಕ್ಟ್ ಒಪಿನಿಯನ್ನು ಅವ್ರ ಎಕ್ಸಾಕ್ಟ್ ಒಪಿನಿಯನ್ ಅಂತ ಹೇಳಿದ್ದೀನಿ. ಇವಾಗ ಹಿಮಾಲಯನ್ ತೊಗೊಳ್ಳಿ ಅವ್ರ ಸ್ಕ್ರಾಮ್ಲರ್ ತೊಗೊಳ್ಳಿ, ನೀವು ತೊಗೊಳ್ಳೇಬೇಕು ಅಂತಲ್ಲ, ಬಟ್ ನಾವು ನನ್ನ ಒಪಿನಿಯನ್ಸ್ ಕೊಟ್ಟಾಗ ನೀವು ಮೇ ಬಿ ದೇರ್ ಆರ್ ಡಿಫ್ರೆಂಟ್ ಕಾನ್ವರ್ಸೇಷನ್. ಸೊ ಇದರಲ್ಲಿ ಸಸ್ಪೆನ್ಷನ್ ಚೆನ್ನಾಗಿಲ್ಲ, ಇದರಲ್ಲಿ ಸೀಟ್ ಕಂಫರ್ಟ್ ಇಲ್ಲ, ಇದು ತುಂಬ ಸ್ಲೋ ಆಗಿದೆ, ಅವ್ರು ಇದರಲ್ಲಿ ನೀವು ಲಗೇಜ್ ಚೆನ್ನಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದರೆ ಇಟ್ ಸ್ಟಾರ್ಟ್ಸ್ ಅ ಡಿಬೇಟ್ ಆ್ಯಕ್ಚುಲಿ, ಇಟ್ ಸ್ಟಾರ್ಟ್ಸ್ ಅ ಕಾನ್ವರ್ಸೇಷನ್ ಅಷ್ಟೇ. ಸೊ ಇದನ್ನು ನೀವು ಡಿಫ್ರೆಂಟ್ ನಂತರನೇ ಎಷ್ಟೊಂದು ಒಪಿನಿಯನ್ ಮೇಕರ್ಸ್ ಹತ್ರ ಚೆಕ್ಔಟ್ ಮಾಡಿಬಿಟ್ಟು ನಿಮ್ಮ ಡಿಸಿಷನ್ನ ತೊಗೋಬೇಕಾಗುತ್ತೆ. ದಟ್ ಈಸ್ ಹೌ ನಮ್ಮ ಒಪಿನಿಯನ್ ನೋಡಬೇಕಾಗುತ್ತೆ. ಸೊ ಇದು ಎಂಥೂಸಿಯಾಸ್ಟಿಕ್ ಒಪಿನಿಯನ್ ಮೇಕರ್ದು ಟೇಕ್ ನಂದು. ನೆಕ್ಸ್ಟ್ ಒಪಿನಿಯನ್ ಮೇಕರ್ಸ್ ಆರ್ ಎಕ್ಸ್ಪರ್ಟ್ ಒಪಿನಿಯನ್ ಮೇಕರ್ಸು. ಸೊ ಎಕ್ಸ್ಪರ್ಟ್ಗೂ ಎಂಥೂಸಿಯಾಸ್ಟ್ಗೂ ಏನು ಡಿಫರೆನ್ಸ್ ಅಂತ ಕೇಳಿದ್ರೆ, ಎಕ್ಸ್ಪರ್ಟ್ ಹ್ಯಾಸ್ ಅ ಲಾಟ್ ಆಫ್ ನಾಲೆಜ್. ಫಸ್ಟ್ ಆಫ್ ಆಲ್ ಟೆಕ್ನಿಕಲ್ ನಾಲೆಜ್ ಇರುತ್ತೆ ಅವ್ರಿಗೆ ಮೋಟರ್ ಸೈಕಲ್ಸ್ ಬಗ್ಗೆ, ಅವರು ತುಂಬ ವರ್ಷದಿಂದ ಮೋಟರ್ ಸೈಕಲ್ಸ್ ಓಡಿಸ್ತಾ ಇರ್ತಾರೆ ಆ್ಯಂಡ್ ಹ್ಯಾವ್ ರಿಡನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಟರ್ ಸೈಕಲ್ ಮೇ ಬಿ ಆರ್ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ಸ್ನ ತುಂಬ ವರ್ಷ ಓಡಿಸಿರ್ತಾರೆ, ಮೇ ಬಿ ಅಡ್ವೆಂಚರು, ಸ್ಪೋರ್ಟ್ಸು ಆರ್ ಮೇ ಬಿ ಆಲ್ ಕ್ಯಾಟಗರಿ ಆಫ್ ಮೋಟರ್ ಸೈಕಲ್ ಓಡಿಸ್ತಾರೆ. ಸೊ ಅವ್ರದ್ದು ಸಾಕಷ್ಟು ಒಪಿನಿಯನ್ಸು ತುಂಬ ಶಾರ್ಪ್ ಆಗಿರುತ್ತೆ ಆ್ಯಂಡ್ ದೇ ನೋ ಎಕ್ಸಾಕ್ಟ್ಲಿ ವಾಟ್ ದೇ ಆರ್ ಸೇಯಿಂಗು. ಸೊ ದ ಥಿಂಗ್ ಇಸ್ ದ
ದ ವೇಟೇಜ್ ಇನ್ ದರ್ ಒಪಿನಿಯನ್ ಇಸ್ ಬಿಟ್ ಮೋರ್ ದೆನ್ ನಮ್ಮದು ಒಪಿನಿಯನ್. ಬಿಕಾಸ್ ನಾವು ಆಬ್ವಿಯಸ್ಲಿ ಒಂದೇ ಒಂದು ಮೋಟರ್ ಸೈಕಲ್, 2 ಮೋಟರ್ ಸೈಕಲ್ ಇಟ್ಕೊಂಡು ಈವನ್ ನಾವು ಟೆಸ್ಟ್ ಡ್ರೈವ್ ಮಾಡೋದು ಇಟ್ ಈಸ್ ಅ ವೆರಿ ವೇಗ್ ಒಪಿನಿಯನ್ ಕಂಪೇರ್ಡ್ ಟು ದೆಮ್. ಬಿಕಾಸ್ ಅವ್ರು ಅಷ್ಟೊಂದು ಮೋಟರ್ ಸೈಕಲ್ ಓಡಿಸಿರ್ತಾರೆ ಆ್ಯಂಡ್ ದಿ ಎಕ್ಸ್ಪೀರಿಯನ್ಸ್ಡು. ಒಬ್ಬ ಅಡ್ವೆಂಚರ್ ಬೈಕ್ನ ಅವರು ಎಷ್ಟೋ 5-6 ವರ್ಷದಿಂದ ಓಡಿಸಿದ್ದಾರೆ, ಡಿಫ್ರೆಂಟ್ ಪ್ಲೇಸಸ್ಗೆ ಹೋಗಿದ್ದಾರೆ ಅಂದರೆ ಅವ್ರದ್ದು ಒಪಿನಿಯನ್ಸ್ ತುಂಬಾ ವೇಟೇಜ್ ಇರುತ್ತೆ. ಬಟ್ ದೆರ್ ಇಸ್ ಅ ಪ್ರಾಬ್ಲಮ್ ದ್ಯಾಟ್ ರಿಗಾರ್ಡಿಂಗ್ ದೀಸ್ ಪೀಪಲ್ ಏನು ಅಂದರೆ, ಆಬ್ವಿಯಸ್ಲಿ ಅವ್ರದ್ದು ಒಪಿನಿಯನ್ಸ್ ತುಂಬ ವೇಟೇಜು ಅವ್ರು ಶಾರ್ಪ್ ಆಗಿದ್ರೂ ಇಟ್ ಈಸ್ ನಾಟ್ ನೆಸೆಸರಿ ಅವ್ರು ಹೇಳಿದ್ದು ನೀವು ಕೇಳಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಏನಕ್ಕೆ ಅಂತ ಹೇಳ್ತೀನಿ. ಫಸ್ಟ್ ರೀಸನ್ ಬಂದು ಆಬ್ವಿಯಸ್ಲಿ ಅವರಲ್ಲೂ ಸರ್ಟನ್ ಬಯಾಸಸ್ ಇರುತ್ತೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಅವರು ಯಾವುದೋ ಒಂದು ಫೇವ್ರೇಟ್ ಮೋಟರ್ ಸೈಕಲ್ ಇರುತ್ತೆ. ಮೇ ಬಿ ಅವ್ರಿಗೆ ಅದೇ ಲವ್ KTMs ತುಂಬ ಇಷ್ಟ ಇರುತ್ತೆ, ಅವ್ರು ರಾಯಲ್ ಎನ್ಫೀಲ್ಡ್ ತುಂಬ ಇಷ್ಟ ಇರುತ್ತೆ. ಅವ್ರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಮೋಟರ್ ಸೈಕಲ್ ಡುಕಾಟಿ ಸ್ಟ್ರೀಟ್ ಫೈಟರ್ ಇಸ್ ದ ಬೆಸ್ಟ್ ಮೋಟರ್ ಸೈಕಲ್ ಅಂತ ಹೇಳ್ಬೋದು. ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ ಈ ಮೋಟರ್ ಸೈಕಲ್. ನನ್ನ ಪ್ರಕಾರ ಪೀರಿಯಡ್ ಬೆಸ್ಟ್ ಮೋಟರ್ ಸೈಕಲ್ ಅಂತ ಹೇಳ್ತಾರೆ ಅವರು. ಬಟ್ ದ ಪ್ರಾಬ್ಲಮ್ ಏನು ಅಂದರೆ ಎಂಡ್ ಆಫ್ ದ ಡೇ ಅವರು ಹ್ಯೂಮನು, ಅವ್ರದ್ದು ಓನ್ ಬಯಾಸಸ್ಸು, ಅವ್ರದ್ದು ಓನ್ ಥಿಂಕಿಂಗ್ ಇರುತ್ತೆ. ದ ಥಿಂಗ್ ಇಸ್ ವಾಟ್ ಯು ಶುಡ್ ಬಿ ಲುಕಿಂಗ್ ಫ್ರಮ್ ದ ಎಕ್ಸ್ಪರ್ಟ್ ಒಪಿನಿಯನಿಂದ ಈಸ್ ನಾಟ್ ಎಕ್ಸಾಕ್ಟ್ಲಿ ವಾಟ್ ದೇ ಲೈಕ್. ಸೊ ಅವರು ಇದೇ ಮೋಟರ್ ಸೈಕಲ್ ಇಷ್ಟ ಇದೆ ನನಗೆ, ನಂದು ಫೇವ್ರೇಟ್ ಸ್ಕ್ರಾಮ್ಲರ್ ಮೋಟರ್ ಸೈಕಲ್ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೀನ್ ಯು ನೀಡ್ ಟು ರಿಯಲಿ ಲೈಕ್ ದೆಮ್. ಓಕೆನಾ, ದ್ಯಾಟ್ ಈಸ್ ಫಸ್ಟ್ ಥಿಂಗು. ಸೆಕೆಂಡ್ ಬಂದ್ಬಿಟ್ಟು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ದ್ಯಾಟ್ ಈಸ್ ಸಮಥಿಂಗ್ ನನ್ನ ಪ್ರಕಾರ ಯು ವಿಲ್ ಮಿಸ್ ಔಟ್ ಆನ್ ಇಫ್ ಯು ರಿಯಲಿ ಲಿಸನ್ ಟು ಎಕ್ಸ್ಪರ್ಟ್ ಒಪಿನಿಯನ್. ಸಮ್ಟೈಮ್ಸ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಯಾವಾಗಲೂ ಕೇಳಬಾರ್ದಂತಲ್ಲ. ನಿಮಗೆ ಒಂದು ಎಕ್ಸಾಂಪಲಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಇನಿಷಿಯಲಿ ಐ ವಾಂಟೆಡ್ ಟು ಬೈ ಟೂರಿಂಗ್ ಮೋಟರ್ ಸೈಕಲು. ಸೊ ಆ ಟೈಮಲ್ಲಿ ನಾನೊಂದು ಎಕ್ಸ್ಪರ್ಟ್ ಯಾರು ಅಂತ ಐಡೆಂಟಿಫೈ ಮಾಡಿಬಿಟ್ಟು ಓಕೆ ಇವ್ರು ಹೇಳ್ತಾ ಇರೋದು ಕರೆಕ್ಟು ಅಂತ ನಾನು ಐ ಕುಡ್ ಹ್ಯಾವ್ ಬಾಟ್ ಅ ಹಿಮಾಲಯನು ಆರ್ ಮೇ ಬಿ ಎಕ್ಸ್ಪಲ್ಸ್ 210 ಆರ್ ದ ADV 390 ಆ ಟೈಮಲ್ಲಿ 3 years ಬ್ಯಾಕು. ಸೊ ಅವಾಗ ಅದನ್ನು ತೊಗೊಂಡಿದ್ರೆ ಎಸ್ ಐ ವುಡ್ ಹ್ಯಾವ್ ಬಿನ್ ಹ್ಯಾಪಿ ರೈಡಿಂಗ್ ಮೋಟರ್ ಸೈಕಲ್ ವಿಚ್ ಈಸ್ ಗುಡ್ ಇನ್ ಟೂರಿಂಗು. ಬಟ್ ನಾನು ಆಬ್ವಿಯಸ್ಲಿ ಹಂಟರ್ ತೊಗೊಂಡೆ. ಸೊ ಹಂಟರ್ ತೊಗೊಂಡು ಎಸ್ ನಂಗೆ ಗೊತ್ತಾಯಿತು ಓಕೆ ಇದು ಟೂರಿಂಗ್ ಮಾಡೇ ಇಲ್ಲ ಅಂತ ನಂಗೆ ಅರ್ಥ ಆಯಿತು ಆಫ್ಟರ್ ಸಮ್ ಟೈಮ್. ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಎಕ್ಸ್ಪರ್ಟ್ ಒಪಿನಿಯನ್ ವಾಸ್ ದ ರೈಟ್ ಥಿಂಗು. ಬಟ್ ದ ಪ್ರಾಬ್ಲಮ್ ಏನು ಅಂದರೆ ನಾನು ಇನ್ ಕೇಸ್ ಹಂಟರ್ ತೊಗೊಂಡಿರಲಿಲ್ಲ ಅಂದರೆ ನನಗೆ ಒಂದು ರೆಟ್ರೋ ಮೋಟರ್ ಸೈಕಲ್ದು ಚಾಮು, ದ ಬ್ಯೂಟಿ ಆಫ್ ಅ ರೆಟ್ರೋ ಮೋಟರ್ ಸೈಕಲ್ ಅರ್ಥನೇ ಆಗ್ತಾ ಇರಲಿಲ್ಲ. ನಾನೊಬ್ಬ ರೆಟ್ರೋ ಎಂಥೂಸಿಯಾಸ್ಟು ಆಗ್ತಾ ಇರಲಿಲ್ಲ. ಬಟ್ ಬಿಕಾಸ್ ಆಫ್ ದ ಮಿಸ್ಟೇಕ್ ಐ ಡಿಡ್ ಐ ಎಂಡ್ ಅಪ್ ಲವಿಂಗ್ ದಿಸ್ ಮೋಟರ್ ಸೈಕಲ್. ಸೇಮ್ ಥಿಂಗ್ ನೀವೊಂದು ಸ್ಪೋರ್ಟ್ಸ್ ಮೋಟರ್ ಸೈಕಲ್ ಬಗ್ಗೆನೂ ಸೇಮ್ ಹೇಳ್ಬೋದು. ಬಿಕಾಸ್ ಎಲ್ಲರೂ ಹೇಳ್ತಾರೆ ಸ್ಪೋರ್ಟ್ಸ್ ಮೋಟರ್ ಸೈಕಲ್ ತುಂಬ ಡಿಸ್ಕಂಫರ್ಟೇಬಲು, ತುಂಬ ಕಷ್ಟ ಇದೆ ಓಡಿಸೋಕ್ಕೆ ಅಂತ. ಬಟ್ ಯು ಮೈಟ್ ಫಾಲ್ ಇನ್ ಲವ್ ವಿತ್ ದಟ್ ಮೋಟರ್ ಸೈಕಲ್ ಬಿಕಾಸ್ ಆ ಮೋಟರ್ ಸೈಕಲ್ ರೈಡ್ ಮಾಡೋ ಮಜಾನೋ ಎಂಥೂಸಿಯಾಸಮು ನಿಮ್ಗೆ ಇಷ್ಟ ಆಗ್ಬೋದು. ಸೊ ಯು ಡೋಂಟ್ ನೀಡ್ ಟು ಲಿಸನ್ ಟು ಎವ್ರಿಬಡಿ ಸಮ್ಟೈಮ್ಸು. ಆ್ಯಂಡ್ ಎಕ್ಸ್ಪರ್ಟ್ಸ್ನ ಯಾವಾಗಲೂ ಕೇಳೋ ನೆಸೆಸರಿ ಇಲ್ಲ. ಬಟ್ ಎಕ್ಸ್ಪರ್ಟ್ಸಿಂದ ಏನು ಟೇಕ್ ತೊಗೋಬೇಕು ಅಂತ ಕೇಳೋದಾದರೆ ಎಕ್ಸ್ಪರ್ಟ್ಸು ವೆನೆವರ್ ದೆ ಸಜೆಸ್ಟ್ ಎನಿ ಮೋಟರ್ ಸೈಕಲು ಆರ್ ಸಜೆಸ್ಟ್ ಎನಿಥಿಂಗ್ ರಿಲೇಟೆಡ್ ಟು ಮೋಟರ್ ಸೈಕ್ಲಿಂಗ್, ನಿಮಗೆ ಲೈಕ್ ಸರ್ವಿಸ್ ಸೆಂಟರ್ ಬಗ್ಗೆನೋ ಆರ್ ಮೋಟರ್ ಸೈಕಲ್ನ ಯಾವ ಥರ ನೋಡ್ಕೋಬೇಕು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನೀವು ಸಜೆಸ್ಟ್ ಮಾಡ್ತಾರಲ್ಲ, ಯು ಹ್ಯಾವ್ ಟು ಲಿಸನ್ ಟು ದೆಮ್ ಆ್ಯಂಡ್ ಯು ಹ್ಯಾವ್ ಟು ರೆಕಾರ್ಡ್ ದೇರ್ ಸಜೆಷನ್ನು ಆ್ಯಂಡ್ ಡಿಸೈಡ್ ಬೇಸ್ಡ್ ಆನ್ ದಟ್. ಮೇ ಬಿ ಅವ್ರು ಹೇಳೋದ್ರಿಂದ ನೀವು ಡಿಸಿಷನ್ ತೊಗೋಬೋದು. ಆ್ಯಂಡ್ ಅವ್ರ ಒಪಿನಿಯನ್ದು ವೇಟೇಜ್ ಡೆಫಿನೆಟ್ಲಿ ಕೊಡಿ. ಬಿಕಾಸ್ ಆಬ್ವಿಯಸ್ಲಿ ಅವರು ತುಂಬ ಎಕ್ಸ್ಪೀರಿಯನ್ಸ್ ಆಗಿರ್ತಾರೆ, ತುಂಬ ವರ್ಷ ನೋಡಿರ್ತಾರೆ ಎವ್ರಿಥಿಂಗು. ಮೇ ಬಿ ಅವ್ರ ಮೆಕ್ಯಾನಿಕ್ಸು ಇರ್ಬೋದು. ಸೊ ದೇ ಅಂಡರ್ಸ್ಟ್ಯಾಂಡ್ ದ ಫಂಕ್ಷನಿಂಗು. ಅವ್ರ ಒಪಿನಿಯನ್ನ ಕೇಳಿ. ಬಟ್ ಯು ಡೋಂಟ್ ನೀಡ್ ಟು ಎಂಟೈರ್ಲಿ ಡಿಸೈಡ್ ಬೇಸ್ಡ್ ಆನ್ ದಟ್ ಆರ್ ನೀವೊಂದು ಬ್ಲೈಂಡ್ ಫೋಲ್ಡ್ ಆಗಿ ಅವ್ರದ್ದು ಒಪಿನಿಯನ್ನ ಕೇಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಬಿಕಾಸ್ ದೇ ಆರ್ ಎಕ್ಸ್ಪರ್ಟ್ ಅಷ್ಟೇ. ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಸಿಷನ್. ಮೇ ಬಿ ಯು ಮೈ ಟರ್ನ್ ಔಟ್ ಟು ಬಿ ದ ರೈಟ್ ಪರ್ಸನ್. ಬಟ್ ಅವ್ರು ಹೇಳಿರೋ ಎಕ್ಸ್ಪೀರಿಯನ್ಸಿಂದ ಮೇ ಬಿ ನಿಮ್ಮ ಒಪಿನಿಯನ್ಸ್ನ ನೀವು ಶೇಪ್ ಔಟ್ ಮಾಡ್ಬೋದು. ಎನಿವೆ, ನೆಕ್ಸ್ಟ್ ಒಪಿನಿಯನ್ ಮೇಕರ್ಗೆ ಬರೋಣ. ದ್ಯಾಟ್ ಈಸ್ ದ ಜರ್ನಲಿಸ್ಟಿಕ್ ಒಪಿನಿಯನ್ಸು. ಸೊ ಜರ್ನಲಿಸ್ಟಿಕ್ ಒಪಿನಿಯನ್ಸ್ ಅಂದರೆ ಏನು ಅಂತ ಹೇಳ್ಬೋದು ಅಂದರೆ ಜರ್ನಲಿಸ್ಟ್ ಬಂದ್ಬಿಟ್ಟು ಒಂದು ಎಕ್ಸ್ಪರ್ಟು ಆಗ್ಬೋದು, ಒಬ್ಬ ಅನ್ರಿಲೇಟೆಡ್ ಪರ್ಸನು ಆಗ್ಬೋದು, ಆರ್ ಬೇಸಿಕಲಿ ನಂತರ ಎಂಥೂಸಿಯಾಸ್ಟು ಆಗ್ಬೋದು. ಸೊ ಬೇಸಿಕಲಿ ದ ಇನ್ಫ್ಲುಯೆನ್ಸರ್ಸ್ ಆರ್ ಎನಿಬಡಿ. ಸೊ ಇವರು ಯಾವ ಥರ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದರೆ ಐದರ್ ಅವರು ಬೇಸಿಕಲಿ ಆ ವೆಹಿಕಲ್ನ ಬಗ್ಗೆ ಮಾತಾಡೋಕ್ಕೆ ಸ್ಪಾನ್ಸರ್ ಮಾಡಿರ್ತಾರೋ ಆರ್ ಅವ್ರದ್ದು ಡೇ ಟು ಡೇ ವರ್ಕ್ ಆಗಿರುತ್ತೆ ಬೇಸಿಕಲಿ. ಸೊ ಮೋಟರ್ ಸೈಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು, ಕಂಪ್ಯಾರಿಸನ್ ಮಾಡೋದು, ಆರ್ 1 year 2 year ಅಪ್ಡೇಟ್ ಕೊಡೋದು. ಸೊ ಆಲ್ ದೋಸ್ ಥಿಂಗ್ಸ್ ಆಬ್ವಿಯಸ್ಲಿ ಅವ್ರಿಗೆ ವರ್ಕ್ ಬೇಸಿಕಲಿ ಇಟ್ ಈಸ್ ಬೇಸಿಕಲಿ ದೇರ್ ಡೇ ಟು ಡೇ ಲೈಫು ಅವ್ರು ಅದರದ್ದು ಜೀವನ ಮಾಡುವಂಥ ಶೈಲಿ ಅದರಿಂದ. ಸೊ ಆಲ್ ದ ಟೈಮ್ ಅವ್ರು ಡಿಸ್ಕಸ್ ಮಾಡ್ತಾ ಇರ್ತಾರೆ ಮೋಟರ್ ಸೈಕಲ್ಸ್ ಬಗ್ಗೆ. ಆ್ಯಂಡ್ ಜರ್ನಲಿಸಮ್ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸು ಆ್ಯಂಡ್ ಎವ್ರಿಥಿಂಗ್ ಅವ್ರು ಹೇಳ್ತಾ ಇರ್ತಾರೆ. ಸೊ ದೀಸ್ ಪೀಪಲ್ ಬಗ್ಗೆ ಜನರಲಿ ನಾನು ನೋಡೋ ಒಪಿನಿಯನ್ ಕರೆಂಟ್ಲಿ ಸೋಷಿಯಲ್ ಮೀಡಿಯಾ ಅಂದರೆ ಇವರು ತುಂಬ ಬಯಾಸ್ಡು, ಇವರು ಸುಮ್ಮನೆ ಬ್ಯಾಲೆನ್ಸ್ಡಾಗಿ ಹೇಳಕ್ಕೆ ಹೋಗ್ತಾರೆ, ಎಲ್ಲ ಗಾಡಿ ಬಗ್ಗೆನೂ ಒಳ್ಳೆಯದೇ ಹೇಳ್ತಾರೆ, ಯಾವುದು ಕೆಟ್ಟದ್ದು ಹೇಳಲ್ಲ ಗಾಡಿ ಬಗ್ಗೆ. ಸೊ ಇವರ ಒಪಿನಿಯನ್ ಏನಕ್ಕೆ ಕೇಳಬೇಕು, ಇವರು ಹೂ ಆರ್ ದೀಸ್ ಪೀಪಲ್ಲು, ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅಷ್ಟೇ, ದೆರ್ ಇಸ್ ನಥಿಂಗ್ ಟು ಲಿಸನ್ ಟು ದೆಮ್ ಅಂತ ತುಂಬ ಜನ ಅನ್ಕೋತಾರೆ. ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ನಿಜ ಹೇಳ್ತಾ ಇದ್ದೀನಿ, ಇವಾಗ ಕರೆಂಟ್ ವರ್ಲ್ಡ್ ಆ್ಯಕ್ಚುಲಿ ನೀವು ನೋಡೋದಾದರೆ ಮೋಟರ್ ಸೈಕ್ಲಿಂಗ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಡೆವಲಪ್ ಆಗಿರೋದು ಈ ಜರ್ನಲಿಸ್ಟಿಂದನೇ. ಸೊ ಐ ರಿಯಲಿ ಲೈಕ್ ಟು ಥ್ಯಾಂಕ್ ದಿಸ್ ಜರ್ನಲಿಸ್ಟ್. ಎಸ್ಪೆಷಲಿ ಅವರಿಂದ ನಾವು ನಮ್ಮ ಒಪಿನಿಯನ್ಸ್ ಕೊಡೋಕ್ಕೆ ಈಸಿ ಆಗುತ್ತೆ. ದೀಸ್ ಪೀಪಲು ಆ್ಯಂಡ್ ಇವ್ರದ್ದು ಕ್ರೆಡಿಬಿಲಿಟಿ ಬಗ್ಗೆ ನೀವು ತುಂಬ ಜನ ಕ್ವಶನ್ ಮಾಡ್ತೀರಾ. ಬಟ್ ದ ಥಿಂಗ್ ಈಸ್ ವಾಟ್ ಯು ಹ್ಯಾವ್ ಟು ಲುಕ್ ಫ್ರಮ್ ದೆಮ್ ಈಸ್ ನಾಟ್ ನೆಸೆಸರಿ ದೇರ್ ಒಪಿನಿಯನ್ಸಲ್ಲಿ.
ಸೊ ವೆನೆವರ್ ಜರ್ನಲಿಸ್ಟಿಕ್ ಒಪಿನಿಯನ್ಸ್ ಕೊಡ್ತಾರಲ್ಲ, ಅವ್ರದ್ದು ಒಪಿನಿಯನ್ಸ್ನ ನೋಡಬೇಡಿ, ಯು ಹ್ಯಾವ್ ಟು ಲುಕ್ ಎಟ್ ದ ಡೀಟೇಲ್ಸ್. ಅಂದರೆ ಆಬ್ವಿಯಸ್ಲಿ ಅವರು ಲೈಕ್ ಫಸ್ಟ್ ರೈಡ್ ರಿವ್ಯೂನೋ ಲಾಂಚ್ ಆದಾಗ ಡೀಟೇಲ್ಸ್ ಇಡ್ತಾರೆ ನೋಡಿ, ಆವಾಗ ನೀವು ಜಸ್ಟ್ ಡೀಟೇಲ್ಸ್ ತೊಗೊಳ್ಳಿ. ಲೈಕ್ ಏನೇನಿದೆ ಫೀಚರ್ಸು, ಲೈಕ್ ಯಾವ ಥರ ಫೀಚರ್ಸ್ ವರ್ಕ್ ಆಗ್ತಾಯಿದೆ, ರೈಡಲ್ಲಿ ಯಾವ ಥರ ವರ್ಕ್ ಆಗ್ತಾಯಿದೆ. ಸೊ ಬೇಸ್ ಲೆವೆಲ್ ನಿಮಗೆ ಸೆಟ್ ಆಗುತ್ತೆ. ಓಕೆ, ನಿಮ್ಮದು ಬೇಸ್ ಲೆವೆಲ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಒಂದು ವೆಹಿಕಲ್ನ, ಅದನ್ನು ಸೆಟ್ ಮಾಡ್ಕೊಳ್ಳಿ ಹೊರತು ನಿಮ್ಮದು ಎಂಟೈರ್ ಡಿಸಿಷನ್ ಇನ್ ಬೈಯಿಂಗ್ನ ಮಾಡಬೇಡಿ ವಿತ್ ದೀಸ್ ಪೀಪಲ್. ಬಟ್ ಡೆಫಿನೆಟ್ಲಿ ನಾನು ತುಂಬಾ ಥ್ಯಾಂಕ್ ಮಾಡ್ತೀನಿ, ಅವರು ರೆಗ್ಯುಲರ್ ಆಗಿ ಅವರು ಲೇಟೆಸ್ಟ್ ಅಪ್ಡೇಟ್ಸ್ನ ಶೇರ್ ಮಾಡೋದ್ರಿಂದ, ಎಸ್ಪೆಷಲಿ ದೀಸ್ ಜರ್ನಲಿಸ್ಟು. ಮ್ಯಾನುಫ್ಯಾಕ್ಚರರ್ಗಳು ತುಂಬ ಅಲರ್ಟ್ ಆಗಿರಬೇಕಾಗುತ್ತೆ, ಆ್ಯಂಡ್ ಆಲ್ಸೋ ಕಸ್ಟಮರು ತುಂಬ ಅಲರ್ಟ್ ಆಗಿರ್ತಾರೆ. ಕಸ್ಟಮರು ಹೊಸ ಹೊಸ ಅಪ್ಡೇಟ್ಸ್ ನೋಡ್ತಾರೆ, ಆ್ಯಂಡ್ ಅವ್ರದ್ದು ಡಿಸಿಷನ್ ತುಂಬ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅವರು ಈ ಗಾಡಿ ಸ್ಪೈ ಆಗಿಬಿಟ್ಟಿದೆ, ಸೊ ನೀವು ನೆಕ್ಸ್ಟ್ 2-3 ಇಯರ್ಸಲ್ಲಿ ಅವ್ರು ನೆಕ್ಸ್ಟ್ 2-3 ಮಂತ್ಸಲ್ಲಿ ಈ ಗಾಡಿ ಬರುತ್ತೆ ಅಂದರೆ ಮೇ ಬಿ ನಿಮ್ಮ ಡಿಸಿಷನ್ನ ಇಂಪ್ಯಾಕ್ಟ್ ಮಾಡುತ್ತೆ ಅದು. ಸೊ ದೀಸ್ ಪೀಪಲ್ ಆರ್ ರಿಯಲಿ ಹೆಲ್ಪ್ಫುಲ್ಲು ನನ್ನ ಒಪಿನಿಯನಲ್ಲಿ. ಸೊ ಅವ್ರದ್ದು ಥ್ಯಾಂಕ್ಲೆಸ್ ಜಾಬ್ನ ನೀವು ಸುಮ್ಮನೆ ಡಿಸ್ಕ್ರೆಡಿಟ್ ಮಾಡಬೇಡಿ. ಆ್ಯಂಡ್ ಟು ಬಿ ಆನೆಸ್ಟು, ನೀವು ಅವ್ರ ಜಾಗದಲ್ಲಿದ್ದರೆ ನೀವು ಹಂಗೆ ಮಾಡ್ತಾಯಿದ್ರಿ. ಫಾರ್ ಎಕ್ಸಾಂಪಲ್, ನಿಮಗೊಬ್ಬರು ಸ್ಪಾನ್ಸರ್ ಕರೆದು ನಿಮಗೆ ದುಡ್ಡು ಕೊಟ್ಬಿಟ್ಟು ಅವ್ರ ಹೋಟೆಲೆಲ್ಲ ಅರೇಂಜ್ ಮಾಡಿಬಿಟ್ಟು ನೀವು ಈ ಗಾಡಿ ಬಗ್ಗೆ ಹೆಂಗಾದರೂ ಹೇಳಿ ಅಂತ ಹೇಳಿದ್ರು, ವಿಲ್ ಯು ಆ್ಯಕ್ಚುಲಿ ಸೇವ್ ಸೋ ಮಚ್ ಬ್ಯಾಡ್ ಥಿಂಗ್ ಅಬೌಟ್ ದಟ್ ವೆಹಿಕಲ್? ಬಿಕಾಸ್ ನಿಮಗೂ ಗೊತ್ತು ದಟ್ ಇವಾಗ ನಾನು ಕೆಟ್ಟದ್ದು ಹೇಳ್ಬಿಡ್ತೀನಿ, ಆಮೇಲೆ ಈ ಬ್ರ್ಯಾಂಡನ್ನು ಯಾವತ್ತೂ ಕರೆಯಲ್ಲ ಅಂದರೆ ವಿಲ್ ಯು ಸೇ ಸೋ ಮಚ್ ಬ್ಯಾಡ್ ಅಬೌಟ್ ದ ಥಿಂಗ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ದೇರ್ ಪಾಯಿಂಟ್ ಆಫ್ ವ್ಯೂ. ಅವರು ದೇ ಆರ್ ಆಲ್ಸೋ ಬೌಂಡ್ ಟು ಟೆಲ್ ವಾಟ್ ಇಟ್ ಈಸ್ ಅಬೌಟ್ ದ ವೆಹಿಕಲ್ಲು, ಬಟ್ ನಾಟ್ ಇನ್ ಅ ವೆರಿ ವೆರಿ ವಿಟ್ಸ್ ತುಂಬ ಶಾರ್ಪ್ ಆಗಿ, ತುಂಬಾ ಲೈಕ್ ಕಾಂಟ್ರವರ್ಷಿಯಲ್ ಆಗಿ ಅವ್ರು ಹೇಳೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ರೆಸ್ಪೆಕ್ಟ್ ದೇರ್ ಒಪಿನಿಯನ್ಸು. ಅವ್ರು ಯಾವ ಥರ ಸಿಚುವೇಶನ್ ಇದ್ದರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಬಿಟ್ಟು ಐ ರೆಸ್ಪೆಕ್ಟ್ ದ ಸಿಚುವೇಶನ್. ಆ್ಯಂಡ್ ಓನ್ಲಿ ಥಿಂಗ್ ಐ ಟೇಕ್ ಫ್ರಮ್ ದಮ್ ಇಸ್ ದ ಡೀಟೇಲ್ಸ್ ಅಷ್ಟೇ. ಡೀಟೇಲ್ಸ್ ಮಾತ್ರ ತಗೋತೀನಿ ಮೀ ಎಸ್ ಒಪಿನಿಯನ್ ಮೇಕರ್, ಆರ್ ಇನ್ ಕೇಸ್ ನಾನು ಬೈ ಮಾಡಬೇಕಂದ್ರೆ ಐ ಜಸ್ಟ್ ಟೇಕ್ ಆ್ಯಸ್ ಅ ಡೀಟೇಲ್ಸ್ ಅಷ್ಟೇ. ಸೊ ಲಾಸ್ಟ್ ಒಪಿನಿಯನ್ ಮೇಕರ್ ಬಗ್ಗೆ ಬರೋಣ. ದಟ್ ಈಸ್ ದ ಓನರ್ಸ್ ಒಪಿನಿಯನ್. ಸೊ ಬೇಸಿಕಲಿ ಓನರ್ಸ್ ಆಫ್ ದ ಮೋಟರ್ ಸೈಕಲ್. ಸೊ ನಾನೀಗ ಸ್ಕ್ರಾಮ್ಲರ್ 400 ಓನ್ ಮಾಡ್ತಾ ಇದ್ದೀನಿ, ಆರ್ ನಾನು ಪ್ರೀವಿಯಸ್ಲಿ ಹಂಟರ್ ಓನ್ ಮಾಡ್ತಾ ಇದ್ದೆ. ಸೊ ಡೆಫಿನೆಟ್ಲಿ ನಾನು ಹಂಟರ್ ಮತ್ತು ಸ್ಕ್ರಾಮ್ಲರ್ ಬಗ್ಗೆ ಒಪಿನಿಯನ್ ಕೊಡ್ತೀನಿ ನೋಡಿ. ಅದ್ರ ಬಗ್ಗೆ ಒಪಿನಿಯನ್ ನೀವು ಯಾವ ಥರ ನೋಡಬೇಕು. ಸೊ ಬೇಸಿಕಲಿ ದ ಥಿಂಗ್ ಈಸ್, ನಿಮಗೆ ತುಂಬ ಒಂದು ಈ ಬಯಾಸ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ದಟ್ ಓನರ್ಸ್ ಕೊಡೋ ಒಪಿನಿಯನ್ ಎಲ್ಲ ಕರೆಕ್ಟ್ ಇರುತ್ತಲ್ಲ, ಬಿಕಾಸ್ ಅವರು ಅದನ್ನ ಅನುಭವಿಸಿದ್ದಾರೆ ಅಂತ ನೀವು ಅನಿಸುತ್ತೆ. ಸಿ ದ ಥಿಂಗ್ ಈಸ್, ಆಬ್ವಿಯಸ್ಲಿ ಓನರ್ಸ್ಗೆ ಸ್ಟೇಕ್ ತುಂಬ ಜಾಸ್ತಿ ಇರುತ್ತೆ, ಬಿಕಾಸ್ ದೇ ಹ್ಯಾವ್ ಬಾಟ್ ದಟ್ ಮೋಟರ್ ಸೈಕಲು. ಆ್ಯಂಡ್ ಆಬ್ವಿಯಸ್ಲಿ ಅವ್ರಿಗೇನು ದೇರ್ ಇಸ್ ನಥಿಂಗ್ ಟು ಹೈಡ್. ಸೊ ವಾಟ್ ಎವರ್ ದೇ ವಾಂಟ್ ದೇ ಕ್ಯಾನ್ ಸೇ, ಅದಂತೂ ಇರುತ್ತೆ, ಬಿಕಾಸ್ ಅವರೇ ಓನ್ ಮಾಡ್ತಾ ಇರೋದು, ನಾನು ಏನಾದರೂ ಹೇಳ್ತೀನಿ ಗುರು ಅಂತ ಇರುತ್ತೆ. ಆ್ಯಂಡ್ ದೇ ಹ್ಯಾವ್ ಮೋರ್ ಸ್ಟೇಕ್, ಮೊದಲೇ ಹೇಳ್ದಂಗೆ, ವಿತ್ ಅ ಮೋಟರ್ ಸೈಕಲು. ಸೊ ಈ ಥರ ಇರಬೇಕಾದ್ರೆ ತುಂಬ ಈಸಿಲಿ ನಿಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ ದಟ್ ಓಕೆ, ಇವನು ಹೇಳಿದ್ದು ಕರೆಕ್ಟೇ ಇರ್ಬೋದಲ್ವ, ಬಿಕಾಸ್ ಅಷ್ಟೊಂದೆಲ್ಲ ಸ್ಟೇಕ್ ಇರಬೇಕಾದ್ರೆ ಏನಕ್ಕೆ ಸುಳ್ಳು ಹೇಳ್ತಾನೆ ಅಂತ. ಬಟ್ ದ ಥಿಂಗ್ ಈಸ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸಿ ಓನರ್ಸು ಸಮ್ಟೈಮ್ಸು ಅವರೇ ದೇ ಮೈಟ್ ನಾಟ್ ಬಿ ದ ರೈಟ್ ರೈಡರ್ ಆಲ್ಸೋ. ಅಂದರೆ ಅವರು ಮೇ ಬಿ ರಾಂಗ್ ಮೋಟರ್ ಸೈಕಲ್ ತೊಗೊಂಡಿರ್ಬೋದು, ಅವ್ರಿಗೆ ಸೂಟೇಬಲ್ ಆಗದೆ ಇರೋದು, ಅವರು ಸರಿಯಾಗಿ ಓಡಿಸ್ತಾ ಇರೋದಂಥ ಆ್ಯಾವ್ರೇಜ್ ನೂಬ್ ರೈಡರು ಆಗಿರ್ಬೋದು, ಆರ್ ಮೇ ಬಿ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿರ್ಬೋದು ಈ ಮೋಟರ್ ಸೈಕಲ್ನ ಆಲ್ಸೋ. ಸೊ ಇಟ್ ಈಸ್ ನಾಟ್ ನೆಸಸರಿ ಅವ್ರು ಹೇಳೋದೆಲ್ಲ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ ನೀವು, ಜಸ್ಟ್ ಬಿಕಾಸ್ ದೇ ಓನ್ ದ ಮೋಟರ್ ಸೈಕಲ್. ಸೊ ದಟ್ ಈಸ್ ದ ಫಸ್ಟ್ ಥಿಂಗು. ಸೊ ತುಂಬ ಜನ ಇದನ್ನು ತುಂಬ ಲೈಕ್ ಈಸಿಯಾಗಿ ತೊಗೊಂಡ್ಬಿಡ್ತಾರೆ, ಬಿಕಾಸ್ ಐ ಸೀನ್ ಪೀಪಲ್ ತುಂಬಾ ನೆಗೆಟಿವ್ ಆಗಿ ಹೇಳ್ತಾರೆ, ಬಿಕಾಸ್ ಅವ್ರಿಗೆ ಮೇ ಬಿ ಅಂಡರ್ಸ್ಟ್ಯಾಂಡೇ ಆಗಿರಲ್ಲ ಮೋಟರ್ ಸೈಕಲ್ ಅಂತ. ಆ್ಯಂಡ್ ಕೆಲವರು ತುಂಬ ಪಾಸಿಟಿವ್ ಆಗೂ ಹೇಳ್ಬೋದು, ಬಿಕಾಸ್ ಅವ್ರಿಗೆ ತುಂಬ ಜಾಸ್ತಿ ಇಷ್ಟ ಆಗಿರುತ್ತೆ ಮೋಟರ್ ಸೈಕಲ್ಸ್. ಅವರು ನೆಗೆಟಿವಿಟಿ ಏನಿರುತ್ತೆ ಮೋಟರ್ ಸೈಕಲ್ನ ಅದನ್ನು ಅಡ್ರೆಸ್ಸೇ ಮಾಡಿರಲ್ಲ. ಸೊ ಇದರಿಂದ ಐ ವುಡ್ ಸೇ ದಟ್ ಇವ್ರದ್ದು ಒಪಿನಿಯನ್ ನೀವು ತುಂಬ ಐ ವುಡ್ ಸೇ ಸೀರಿಯಸ್ ಆಗಿ ತೊಗೊಳ್ಳೇಬೇಕು ಅಂತ ಅವಶ್ಯಕತೆ ಇಲ್ಲ. ದ ಥಿಂಗ್ ಇಸ್, ಒಪಿನಿಯನ್ಸ್ನ ನೀವು ಸೀರಿಯಸ್ ಆಗಿ ತೊಗೋಬೇಡಿ ಇರೋದು. ದ ಒನ್ ಥಿಂಗ್ ಯು ಹ್ಯಾವ್ ಟು ಲುಕ್ ಇಸ್, ಅಮಂಗ್ ವೆನೆವರ್ ನೀವು ಓನರ್ಸ್ದು ಒಪಿನಿಯನ್ ಕೇಳಬೇಕಾದ್ರೆ, ಲುಕ್ ಎಟ್ ವಾಟ್ ಆಲ್ ದ ಇಶ್ಯೂಸ್ ಬಂದಿದೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ನ ನೋಡಿ. ಯಾವಾಗಲೂ ವೆನೆವರ್ ಓನರ್ಸ್ ಒಪಿನಿಯನ್ಸ್ ಕೊಡ್ತಾರೆ ನೋಡಿ, ಅವ್ರು ಇದು ಗಾಡಿ ತೊಗೋಬೇಡಿ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಕೇಳೋಕ್ಕೆ ಹೋಗ್ಬೇಡಿ. ಅವ್ರ ಎಕ್ಸ್ಪೀರಿಯನ್ಸಸ್ ಥ್ರೂ ದ ಓನರ್ಶಿಪ್ಪು ನೋಡಿ. ಸೊ ಏನೇನು ಇಶ್ಯೂಸ್ ಬಂತು, ಸರ್ವಿಸ್ ಕಾಸ್ಟ್ ಏನಾಯಿತು, ಆ್ಯಂಡ್ ಆ ಇಶ್ಯೂಸ್ನ ಅವರು ಸಾಲ್ವ್ ಮಾಡೋಕ್ಕೆ ಏನೇನು ಮಾಡಿದ್ರು. ಸೊ ಆಲ್ ದೀಸ್ ಥಿಂಗ್ಸ್ನ ನೀವು ನೋಟ್ ಮಾಡಿ. ಆ್ಯಂಡ್ ಯಾವ ಥರ ಗಾಡಿ ಸ್ಟಾರ್ಟಿಂಗಿಂದ ಯಾವ ಥರ ಇತ್ತು, ಎಂಡ್ ಆಗಬೇಕಾದ್ರೆ ಗಾಡಿ ಯಾವ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಆಲ್ ದೀಸ್ ಥಿಂಗ್ಸ್ ಬಗ್ಗೆ ನೋಡಿ, ರ್ಯಾದರ್ ದ್ಯಾನ್ ಅವ್ರು ಹೇಳೋದು ಕರೆಕ್ಟು ರಾಂಗ್ ಅಂತಲ್ಲ. ಸೊ ಇಫ್ ದೇರ್ ಎಕ್ಸ್ಪೀರಿಯನ್ಸಸ್ನ ನಾಟ್ ಜಸ್ಟ್ ಒಂದು ರೈಡರ್ಗೆ ಈ ಥರ ಆಗ್ತಾಯಿದೆ, ಎಲ್ಲ ರೈಡರ್ಗೂ ಈ ಥರ ಆಗ್ತಾಯಿದೆ ಅಂದರೆ, ಎಸ್ ದ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಏನೋ ಇಶ್ಯೂಸ್ ಬಂದಿದೆ. ಮ್ಯಾನುಫ್ಯಾಕ್ಚರರ್ಸು ಈ ಪಾರ್ಟಲ್ಲಿ ಮೇ ಬಿ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂತ ಆಗುತ್ತೆ. ಆ್ಯಂಡ್ ಮ್ಯಾನುಫ್ಯಾಕ್ಚರರ್ಸ್ ಆಲ್ಸೋ ಕ್ಯಾನ್ ಟೇಕ್ ದ ನೋಟ್ ಆಫ್ ದಿಸ್ ಆ್ಯಂಡ್ ನೆಕ್ಸ್ಟ್ ಅಪ್ಡೇಟಲ್ಲಿ ಅದನ್ನ ರಿಸಾಲ್ವ್ ಮಾಡು. ಫಾರ್ ಎಕ್ಸಾಂಪಲ್, ನೀವು ಹಂಟರ್ದೇ ಅಪ್ಡೇಟ್ ನೋಡ್ಬೋದು. ಸೊ ಹಂಟರ್ದು ಎಷ್ಟೊಂದು ಜನ ಓನರ್ಸು ಏನು ಹೇಳಿದ್ದು ಅದನ್ನು ಎಂಡ್ ಆಫ್ ದ ಡೇ ರಾಯಲ್ ಎನ್ಫೀಲ್ಡ್ ಅವರು ರಿಸಾಲ್ವ್ ಮಾಡಿದ್ರು. ಸೊ ಇದು ಏನಕ್ಕೆ ಆಗಿದ್ದು ಅಂದರೆ, ಓನರ್ಸು ಅವ್ರ ಒಪಿನಿಯನ್ ಕೊಟ್ಟಿರೋದ್ರಿಂದ. ಸೊ ಮೋಸ್ಟ್ ಆಫ್ ದ ಓನರ್ಸ್ಗೆ ಗೊತ್ತಾಯಿತು ಸ್ಟಿಫ್ ಸಸ್ಪೆನ್ಷನ್ ಇದೆ, ಕ್ಲಚ್ ಹಾರ್ಡ್ ಆಗಿದೆ. ಇಟ್ ಡಸಂಟ್ ಮೀನ್ ದ ವೆಹಿಕಲ್ ಇಸ್ ಬ್ಯಾಡ್. ಆ್ಯಕ್ಚುಲಿ ಎಷ್ಟೊಂದು ಜನ ಓನರ್ಸ್ಗೆ ಗಾಡಿ ಇಷ್ಟ ಆಗಿದೆ, ಬಟ್ ಇಶ್ಯೂಸ್ನ ಹೇಳಿದ್ದಾರೆ. ಸೊ ಅವರು ಏನು ಗಾಡಿ ತೊಗೋಬೇಡಿ ಅಂತ ಯಾರು ಹೇಳಿಲ್ಲ, ಬಟ್ ಇಶ್ಯೂಸ್ನ ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ವೆನೆವರ್
ವೆನೆವರ್ ಯು ಲಿಸನ್ ಟು ಓನರ್ಸು, ಲುಕ್ ಎಟ್ ದ ಇಶ್ಯೂಸು, ಲುಕ್ ಎಟ್ ದ ಕಾಸ್ಟಿಂಗು, ಸೊ ಯಾವ ಥರ ಅವ್ರದ್ದು ಲೈಫ್ ಪ್ರೋಗ್ರೆಸ್ ಆಯಿತು ವಿತ್ ಮೋಟರ್ ಸೈಕಲ್, ಅದನ್ನು ನೋಡಿ ರಾದರ್ ದೆನ್ ಈ ಮೋಟರ್ ಸೈಕಲ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದನ್ನು ಡಿಸೈಡ್ ಮಾಡಿಬಿಡಿ. ಸೊ ದೀಸ್ ಆರ್ ದ 5 ಒಪಿನಿಯನ್ ಮೇಕರ್ಸು ಯು ಹ್ಯಾವ್ ಟು ಲುಕ್ ಔಟ್. ಆರ್ ಇನ್ ಜನರಲ್ ನಿಮಗೆ ಜಸ್ಟ್ ನೀವು ಕ್ಯಾಶುಯಲ್ ಆಗಿ ಕೇಳ್ತಾ ಇದ್ದೀರ ಅಂದರೆ ದೀಸ್ 5 ಒಪಿನಿಯನ್ ಮೇಕರ್ಸ್ ಇರ್ತಾರೆ. ದೇರ್ ಆರ್ ಮೆನಿ ಅದರ್ ಒಪಿನಿಯನ್ ಮೇಕರ್ಸ್ ಆಲ್ಸೋ, ಅವ್ರ ಬಗ್ಗೆ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ. ಫ್ಯಾನ್ ಕೈಂಡ್ ಆಫ್ ಒಪಿನಿಯನ್ ಮೇಕರ್ಸ್ ಇದ್ದಾರೆ, ಆರ್ ಸಮ್ ಪೀಪಲ್ ಜಸ್ಟ್ ಫಾರ್ ಆಬ್ವಿಯಸ್ಲಿ ಅಟೆನ್ಷನ್ ಮಾಡ್ತಾರೆ, ಒಪಿನಿಯನ್ಸ್ ಕೊಡ್ತಾರೆ. ಸೊ ಈ ಒಪಿನಿಯನ್ ಮೇಕರ್ಸು ನನ್ನ ಒಪಿನಿಯನ್ಲಿ ಐ ವುಡ್ ಸೇ ನೀವು ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಸೊ ಅವ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ 5 ಒಪಿನಿಯನ್ ಮೇಕರ್ಸು ಜನರಲಿ ನೀವು ಕೇಳ್ತೀರಾ. ಬಟ್ ಐ ವುಡ್ ಸೇ ಈ 5 ಜನನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸಮ್ ವೇ ಅವ್ರದ್ದು ಒಪಿನಿಯನ್ಸ್ ತುಂಬ ಮ್ಯಾಟರ್ ಆಗುತ್ತೆ. ಬಟ್ ದೇರ್ ಇಸ್ ಅ 6th ಒಪಿನಿಯನ್ ಮೇಕರು. ಸೊ ಈ ಒಪಿನಿಯನ್ ಮೇಕರ್ ನಿಮಗೆ ತುಂಬ ಚೆನ್ನಾಗಿ ಗೊತ್ತು ಆಲ್ರೆಡಿ. ದಟ್ ಈಸ್ ಆ್ಯಕ್ಚುಲಿ ಯು ಯುವರ್ ಸೆಲ್ಫ್ ಬೇಸಿಕಲಿ. ಸೊ ನೀವು ನಿಮ್ಮ ಒಪಿನಿಯನ್ನು ಮ್ಯಾಟರ್ ಆಗುತ್ತೆ. ಟು ಬಿ ಆನೆಸ್ಟು ನಿಮ್ಮದೇ ಒಪಿನಿಯನ್ ಮ್ಯಾಟರ್ಸ್ ದ ಮೋಸ್ಟ್. ಸೊ ನಿಮ್ಮದೇ ಒಪಿನಿಯನ್ ಮ್ಯಾಟರ್ ಆಗುತ್ತೆ ಅಂದರೆ ಈ 5 ಜನನ ಒಪಿನಿಯನ್ನು, ನನ್ನ ಒಪಿನಿಯನ್ನು ಎಲ್ಲ ಕೇಳೋ ಅವಶ್ಯಕತೆ ಏನು ಅಂತ ಕೇಳೋದಾದರೆ, ದೀಸ್ 5 ಒಪಿನಿಯನ್ ಮೇಕರ್ ಶೇಪ್ ಯುವರ್ ಒಪಿನಿಯನ್ನು. ಸೊ ಅವರು ಕೇಳೋ ಒಪಿನಿಯನಿಂದ ನಿಮ್ಮ ಒಪಿನಿಯನ್ನು ಚೇಂಜ್ ಆಗ್ಬೋದು, ಆರ್ ಮೇ ಬಿ ಇಟ್ ಮೈಟ್ ಸ್ಟೇ ವಿತ್ ದ ಸೇಮ್ ಒಪಿನಿಯನ್ನು, ಆರ್ ಮೇ ಬಿ ವ್ಯಾಲಿಡೇಟ್ ಆಗ್ಬೋದು. ಓಕೆ, ನೀವು ಹಂಗೆ ಅಂದ್ಕೊಂಡಿದ್ರಿ, ಸೊ ಈ ಒಪಿನಿಯನ್ ಮೇಕರ್ಸ್ ಎಲ್ಲನೂ ಸೇಮ್ ಹೇಳ್ತಾ ಇದ್ದಾರೆ, ಆರ್ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್ ಅಂದರೆ ನಿಮ್ಮದು ವ್ಯಾಲಿಡೇಟ್ ಆಗುತ್ತೆ. ಸೊ ಎವ್ರಿಬಡಿ ಈಸ್ ಗಿವಿಂಗ್ ಅ ಡಿಫ್ರೆನ್ಸ್ ಇನ್ ಒಪಿನಿಯನ್, ಮೇ ಬಿ ನಿಮ್ಮದು ಒಪಿನಿಯನ್ ಶೇಪ್ ಔಟ್ ಆಗ್ಬೋದು ಆ್ಯಂಡ್ ಯು ಮೈಟ್ ಡಿಸೈಡ್ ಅಗೇನ್ಸ್ಟ್ ಯುವರ್ ಓನ್ ಒಪಿನಿಯನ್. ಸೊ ಬೇಸಿಕಲಿ ಈ 5 ಜನ ಒಪಿನಿಯನ್ ಮೇಕರ್ಸು ಇರೋದು ನಿಮ್ಮದು ಒಪಿನಿಯನ್ನ ಶೇಪ್ ಮಾಡೋಕ್ಕೆ. ಎಂಡ್ ಆಫ್ ದ ಡೇ ದ ಮೋಸ್ಟ್ ಇಂಪಾರ್ಟೆಂಟ್ ಒಪಿನಿಯನ್ ಈಸ್ ಯುವರ್ ಓನ್ ಒಪಿನಿಯನ್ ಇಟ್ ಸೆಲ್ಫ್. ಸೊ ನೀವು ಯಾವಾಗಲೂ ನಿಮ್ಗೇನು ಇಷ್ಟ ಇದೆ ಅದನ್ನೇ ತೊಗೊಳ್ಳಿ. ಯಾವತ್ತು ಬೇರೆಯವ್ರು ಏನು ಅನಿಸ್ತಾ ಇದೆ, ನನಗೆ ಇದು ಇಷ್ಟ ಆಗ್ತಾಯಿದೆ ಬಟ್ ಅವ್ನು ಹೇಳಿದಾನಲ್ಲ, ಅವ್ನು ಎಕ್ಸ್ಪರ್ಟ್ ಅಲ್ಲಪ್ಪ, ಅವ್ನು ಓನರ್ ಅಲ್ಲಪ್ಪ, ಅವ್ನು ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ದಾನೆ, ಸೊ ಮೇ ಬಿ ಕರೆಕ್ಟ್ ಇರ್ಬೋದು ಅಂತ ತೊಗೋಬೇಡಿ. ಯಾವಾಗಲೂ ನಿಮ್ಮದು ಮನಸ್ಸಲ್ಲಿ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಹ್ಯೂಮನ್ಸ್ ಆರ್ ಮೋರ್ ಇಮೋಷ್ನಲ್ಲು. ನಮ್ಮ ಇಮೋಷನ್ಗೆ ಅದು ಸೂಟ್ ಆಗ್ತಿಲ್ಲ ಅಂದರೆ ಡೋಂಟ್ ಬೈ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಿಮ್ಮ ಇಮೋಷನ್ಗೆ ಸೂಟ್ ಆಗೋ ಥರ ನಿಮ್ಗೇನು ಇಷ್ಟ ಅದನ್ನು ತೊಗೊಂಡ್ಬಿಟ್ರೆ, ಈವನ್ ದೋ ನಿಮ್ಗದು ಇಷ್ಟ ಆಗಿಲ್ಲ ಅಂದರೂ ಅದೊಂದು ಲರ್ನಿಂಗ್ ಆಗುತ್ತೆ. ಸೊ ನಿಮ್ಮದೇ ಒಪಿನಿಯನ್ ಮೇಲೆ, ನಿಮ್ಮದು ಎಕ್ಸ್ಪೀರಿಯನ್ಸ್ ಮೇಲೆ ನೆಕ್ಸ್ಟ್ ಫ್ಯೂಚರ್ ಒಪಿನಿಯನ್ಸ್ ನೀವು ಬೆಟರ್ ಮಾಡ್ತೀರಾ. ಸೊ ಅದರಿಂದ ನನ್ನ ಒಪಿನಿಯನ್ಲಿ ಆಲ್ವೇಸ್ ಲಿಸನ್ ಟು ಯೋರ್ ಸೆಲ್ಫು, ಬಟ್ ಡೆಫಿನೆಟ್ಲಿ ಲಿಸನ್ ಟು ಅದರ್ಸ್ ಆಲ್ಸೋ. ಸೊ ಅದರ್ಸನ್ನ ನಿಮ್ಮದು ಒಪಿನಿಯನ್ನ ಶೇಪ್ ಮಾಡೋಕ್ಕೆ ಹೆಲ್ಪ್ ಮಾಡಿ, ಬಟ್ ಎಂಡ್ ಆಫ್ ದ ಡೇ ನಿಮ್ಮ ಒಪಿನಿಯನ್ ಮೇಲೆ ನೀವು ಬೈ ಮಾಡಿ. ಸೊ ದ್ಯಾಟ್ ಈಸ್ ದ ಥಿಂಗ್. ಸೊ ಹೋಪ್ಫುಲಿ ಈ ಲೆಕ್ಚರ್ ಕೇಳಿ ನೀವು ಸಮ್ಹೌ ನಿಮ್ಮದು ಒಪಿನಿಯನ್ನ ಕರೆಕ್ಟಾಗಿ ತಗೋತೀರಾ ಆ್ಯಂಡ್ ಡಿಸಿಷನ್ ರೈಟ್ ಮಾಡ್ತೀರಾ. ಆ್ಯಂಡ್ ಎನಿವೇ ನಮ್ಮದು ಒಪಿನಿಯನ್ ಮೇಕರ್ಸ್ದು ಒಂದೇ ಒಂದು ಗೋಲು, ದ್ಯಾಟ್ ವಾಟ್ ಎವರ್ ಅವ್ರ ಒಪಿನಿಯನ್ಸ್ ಇರುತ್ತೆ ಅದು ನಿಮ್ಮದು ಒಪಿನಿಯನ್ ಶೇಪ್ ಮಾಡಿಬಿಟ್ಟು ಇಫ್ ಯು ಬೈ ದ ರೈಟ್ ಮೋಟರ್ ಸೈಕಲ್ ಫಾರ್ ಯು ಆ್ಯಂಡ್ ಯು ಆರ್ ಹ್ಯಾಪಿ ವಿತ್ ದ ಮೋಟರ್ ಸೈಕಲ್, ಅಷ್ಟೇ ನಮ್ಗೆ ಬೇಕಾಗಿರೋದು. ನೀವು ನಾನು ಸ್ಕ್ರ್ಯಾಮ್ಲರ್ ಹೇಳಿದ್ದೀನಿ ಅಂತ ನೀವು ಸ್ಕ್ರ್ಯಾಮ್ಲರ್ ತೊಗೊಳ್ಳಿ ಅಂತ ಅಲ್ಲ. ನಾನು ವಾಟ್ ಎವರ್ ಒಪಿನಿಯನ್ ಕೊಟ್ಟಿದ್ದೀನಿ ಅದರ ಮೇಲೆ ನಿಮ್ಮದು ಒಪಿನಿಯನ್ ಶೇಪ್ ಮಾಡಿಬಿಟ್ಟು ನೀವು ಹಿಮಾಲಯನ್ ಆದರೂ ತೊಗೊಂಬಿಡಿ ಆ್ಯಂಡ್ ಯು ಆರ್ ಹ್ಯಾಪಿ ವಿತ್ ದ ಮೋಟರ್ ಸೈಕಲ್ ಅಂದರೆ ದ್ಯಾಟ್ಸ್ ಆಲ್ ವಿ ವಾಂಟ್. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.